ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಡಿಪ್ಲೊಮಾ ಫಾರ್ಮಸಿ ಆನ್ಲೈನ್ ಅರ್ಜಿಗಳು ಓಪನ್ ಆಗಿದ್ದು, ಈ ವಿಡಿಯೋದಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಸಲುವಾಗಿ ಹೇಗೆ ನೀವು ಯೂಸರ್ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಮೊದಲಿಗೆ ನೀವು ಇಲ್ಲಿ ಪ್ರವೇಶಕ್ಕೆ ಹೋಗಬೇಕಂದ್ರೆ ಅಡ್ಮಿಷನ್ ಸೆಕ್ಷನ್ಗೆ ಹೋಗಬೇಕು. ಕೆಳಭಾಗದಲ್ಲಿ ಡಿಪ್ಲೊಮಾ ಫಾರ್ಮಸಿ ಅಂತಿದೆ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ಲಿಂಕ್ ಓಪನ್ ಆಗುತ್ತೆ, ಇದಕ್ಕೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಕ್ಲಿಕ್ ಮಾಡಿದ ಮೇಲೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮಾಡೋಂಗಿಲ್ಲ, ಒಮ್ಮಕ್ಕಳಿಗೆ ಕೆಳಭಾಗದಲ್ಲಿ ಬರಬೇಕು. ಇಲ್ಲಿ ನೋಡಿ, ನ್ಯೂ ಯೂಸರ್ಗೆ ಕ್ಲಿಕ್ ಮಾಡ್ಕೋಬೇಕು. ಸೊ ನ್ಯೂ ಯೂಸರ್ಗೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಸ್ಟೆಪ್ನ ಒಂದು ಡೆಮೋ ತೋರಿಸ್ತಾ ಇದ್ದೀನಿ, ಒಂದು ವಿದ್ಯಾರ್ಥಿಗಳು ನನಗೆ ಶೇರ್ ಮಾಡಿರುವಂಥದ್ದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಎಸ್ ಅಂತ ಹಾಕ್ಕೋಬೇಕು. ಕರ್ನಾಟಕದವರಾಗಿದ್ದರೆ ಮತ್ತು ಬೋರ್ಡಲ್ಲಿ ಓದಿದ್ರೆ, ನಮ್ಮ ಕರ್ನಾಟಕ ಬೋರ್ಡಲ್ಲಿ ನೀವು ಓದಿರ್ತೀರಾ, ಎಸ್ ಅಂತ ಹಾಕ್ಕೊಂಡ್ಮೇಲೆ ಅಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಅದನ್ನು ಹಾಕಿ ಇಲ್ಲಿ ಎಂಟ್ರಿ ಮಾಡಿದಾಗ ನಿಮಗೆ ನಿಮ್ಮ ಹೆಸರು, ನಿಮ್ಮ ತಾಯಿ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಒಂದು ಅಭ್ಯರ್ಥಿದು ನಾನು ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಓಪನ್ ಆದಮೇಲೆ ಇಲ್ಲಿ ನಿಮಗೆ ನ್ಯಾಷನಾಲಿಟಿ ಕೇಳುತ್ತೆ, PUC ಸೈನ್ಸ್ ಈಕ್ವಲೆಂಟ್ ಟು ಕೇಳುತ್ತೆ. ಹೌದಾ, ಇದನ್ನು ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಮಾಡ್ತಾ ಹೋಗಬೇಕು. ಇಂಡಿಯನ್ ಅಂತ ಹಾಕಿ ಆಮೇಲೆ ನೀವು ಇಮೇಲ್ ಐ ಡಿ, ಓಕೆ, ಇಮೇಲ್ ಐ ಡಿನ ಹಾಕಬೇಕು, ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಮೇಲ್ ಐ ಡಿನೂ ನಾನು ಇಲ್ಲಿ ಕೂಡ ನಿಮಗೆ ನನ್ನ ಇಮೇಲ್ ಐ ಡಿಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಮೇಲ್ ಐ ಡಿನ ಕೂಡ ಇಲ್ಲಿ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಿ, ಯಾಕಂತಂದರೆ ಇಲ್ಲಿ ಇಮೇಲ್ ಐ ಡಿ ಕೂಡ ನಿಮ್ಗೆ ಸಮ್ ಟೈಮ್ಸ್ ಹೆಲ್ಪ್ ಆಗ್ಬೋದು. ಫ್ಯೂಚರಲ್ಲಿ ಏನಾದರೂ ಮೇಲ್ಗೆ ಮಾಡೋಂಗಿದ್ರೆ ಅದ್ರ ಸಲುವಾಗಿ ಇಲ್ಲಿ ಇಮೇಲ್ ಐ ಡಿನೂ ಕೂಡ ಎಂಟ್ರಿ ಮಾಡಿ. ಸೊ ಇಮೇಲ್ ಐ ಡಿ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ, ನನ್ನ ಇಮೇಲ್ ಐ ಡಿನ ಶೋ ಮಾಡ್ತಾಯಿದ್ದೀನಿ. ಓಕೆ, ಮಾಡಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮ್ಮದು ಮೊಬೈಲ್ ನಂಬರನ್ನು ಹಾಕಬೇಕು. ಓಕೆ, ಸೊ ಇದು ಅಭ್ಯರ್ಥಿ ಮೊಬೈಲ್ ನಂಬರನ್ನು ಇಲ್ಲಿ ಹಾಕ್ತಾಯಿದ್ದೀನಿ, ಯಾಕಂತಂದರೆ ಇದು ಇಂಪಾರ್ಟೆಂಟ್ ಇರುವಂಥದ್ದು ಮೊಬೈಲ್ ನಂಬರೇ. ಅವ್ರಿಗೆ ಕನ್ಫರ್ಮೇಷನ್ ಸಲುವಾಗಿ ಮೊಬೈಲ್ ನಂಬರ್ ಹೋಗುತ್ತೆ. ಓಕೆ, ಕನ್ಫರ್ಮ್ ಆಗುತ್ತೆ. ಮೊಬೈಲ್ ನಂಬರ್ ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮದು ಫೋಟೋ ಹಾಕಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಕೆಳಗಡೆ ಇರುವಂಥ ಕ್ಯಾಪ್ಸ್ಗಳನ್ನು ಇಲ್ಲಿ ಎಂಟ್ರಿ ಮಾಡಿ ಏನು ಮಾಡ್ತೀರಪ್ಪ ಅಂತಂದರೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ನಾಗಿ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ, ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ರಿ. ಆಮೇಲೆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸರ್ ನನ್ನ ಫೋನ್ ನಂಬರ್ ತಪ್ಪಾಗಿತ್ತು, ಹಂಗಾಗಿತ್ತು ಅನ್ನೋಂಗಿಲ್ಲ. ಆಮೇಲೆ ಪಾಸ್ವರ್ಡ್ ನೋಡಿರಿ, ನೆನಪಿಟ್ಕೊರಿ, ಪಾಸ್ವರ್ಡ್ ನೀವೇ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ನಿಮ್ಗೊಂದು ಜನರೇಟ್ ಬರುತ್ತೆ ID. ಇದನ್ನು ಸ್ಕ್ರೀನ್ಶಾಟ್ ತಗೋರಿ ಅಥವಾ ಫೋಟೋ ತಗೋರಿ, ಅಥವಾ ನಿಮಗೆ ವಾಟ್ಸಪ್ ಕೂಡ ಬರುತ್ತೆ ಮತ್ತು ಮೆಸೇಜ್ ಕೂಡ ಬರುತ್ತೆ. ಬರಲಿಲ್ಲ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೋಬೇಕು, ಇದು ಇಂಪಾರ್ಟೆಂಟು. ಆಮೇಲೆ ನೀವು ಪಾಸ್ವರ್ಡ್ ಏನು ಜನರೇಟ್ ಮಾಡಿರ್ತೀರಲ್ಲ, ಆ ಪಾಸ್ವರ್ಡು ಪ್ಲಸ್ ಇದನ್ನು ಎರಡೂ ಕೂಡ ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಲಾಗಿನ್ಗೆ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಬರುತ್ತೆ ನೋಡಿರಿ, ಇಲ್ಲಿ ನಿಮ್ಮದು ಈ ಸ್ಕ್ರೀನ್ಶಾಟ್ ತೊಗೊಂಡಿರಲ್ಲ ಅದನ್ನು ಎಂಟ್ರಿ ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಬೇಕು.